ಒಂದು ಊರಿನಲ್ಲಿ ರಂಗಪ್ಪ ಮತ್ತು ಸೀತಮ್ಮ ಎಂಬ ವೃದ್ಧಾದಂಪತಿಗಳಿದ್ದರು. ಅವರಿಗೆ ರವಿ ಮತ್ತು ಕುಮಾರ್ ಎಂಬ ಇಬ್ಬರು ಮಕ್ಕಳು. ಇಬ್ಬರು ಚೆನ್ನಾಗಿ ಓದಿ ದೊಡ್ಡ ಹುದ್ದೆಗಳಲ್ಲಿದ್ದರು. ರವಿ ಬೆಂಗಳೂರಿನಲ್ಲಿ, ಕುಮಾರ್ ವಿದೇಶದಲ್ಲಿ ನೆಲೆಸಿದ್ದರು. ರಂಗಪ್ಪನಿಗೆ ಗದ್ದೆ ಕೆಲಸ ಮಾಡುವುದನ್ನು ಬಿಡಲು ಮನಸ್ಸಿಲ್ಲ. ಸೀತಮ್ಮನಿಗೆ ಮನೆ ಕೆಲಸ ಮಾಡುವುದು ಸಂತೋಷ. ಆದರೆ ವಯಸ್ಸಾಗುತ್ತಾ ಹೋದಂತೆ ದೇಹದ ಶಕ್ತಿ ಕುಂದುತ್ತಿತ್ತು. ಅವರಿಗೆ ಮಕ್ಕಳು ಹತ್ತಿರದಲ್ಲಿ ಇಲ್ಲ ಎಂಬ ಕೊರಗು ಹೆಚ್ಚಾಗಿತ್ತು. ಒಂದು ದಿನ ಸೀತಮ್ಮನಿಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಶುರುವಾಯಿತು. ರಂಗಪ್ಪ ತಕ್ಷಣ ಮಕ್ಕಳಿಗೆ ಫೋನ್ ಮಾಡಿದರು. ಅಮ್ಮಂಗೆ ಹುಷಾರಿಲ್ಲ, ಬೇಗ ಬಾರಪ್ಪ. ರವಿ ಬೆಂಗಳೂರಿನಿಂದ ತಕ್ಷಣ ಬಂದು ತಾಯಿಯನ್ನು ಆಸ್ಪತ್ರೆಗೆ ಸೇರಿಸಿದ. ಅವನ ಪತ್ನಿ ಲಕ್ಷ್ಮಿ ಕೂಡ ತಾಯಿಯ ಆರೈಕೆಯಲ್ಲಿ ಸಹಕರಿಸಿದಳು. ಆದರೆ ಕುಮಾರ್ ಮಾತ್ರ, ನನಗೆ ಈಗ ರಜೆ ಸಿಗುವುದು ಕಷ್ಟ, ಮುಂದಿನ ತಿಂಗಳು ಬರುತ್ತೇನೆ ಎಂದು ಹೇಳಿದ. ಕೆಲವು ದಿನಗಳ ನಂತರ ಸೀತಮ್ಮ ಚೇತರಿಸಿಕೊಂಡಳು. ರವಿ ಮತ್ತು ಲಕ್ಷ್ಮಿ ಹಳ್ಳಿಯಲ್ಲೇ ಇದ್ದು ತಂದೆ ತಾಯಿಯ ಕೆಲಸಗಳಲ್ಲಿ ಸಹಾಯ ಮಾಡಿದರು. ರಂಗಪ್ಪನಿಗೆ ಇದು ಬಹಳ ಸಮಾಧಾನ ನೀಡಿತು. ಒಂದು ಸಂಜೆ ರಂಗಪ್ಪ ರವಿಯನ್ನು ಕರೆದು ಹೇಳಿದರು. ರವಿ, ನೀನು ನಿನ್ನ ಕೆಲಸ ಬಿಟ್ಟು ಇಲ್ಲಿ ಇರಬೇಕಾಗಿಲ್ಲ. ಆದರೆ ನಿನ್ನ ಮತ್ತು ನಿನ್ನ ಹೆಂಡತಿಯ ಸಹಾಯ ನಮ್ಮನ್ನು ಬದುಕಿಸಿತು. ಕುಮಾರ್ ವಿದೇಶದಲ್ಲಿದ್ದರೂ ನಮ್ಮ ಕಷ್ಟಕ್ಕೆ ಆತ ಬರುವುದಿಲ್ಲ ಅಂದಾಗ ನನಗೆ ನೋವಾಯಿತು. ಅಪ್ಪ, ದುಡ್ಡು, ಕೆಲಸ ಎಲ್ಲವೂ ಮುಖ್ಯವೇ. ಆದರೆ ಅದಕ್ಕಿಂತ ಮುಖ್ಯವಾದದ್ದು ಸಂಬಂಧಗಳು. ನೀವಿದ್ದ ಸಣ್ಣ ವಯಸ್ಸಿನಿಂದಲೇ ನಮಗೆ ಈ ಮೌಲ್ಯಗಳನ್ನು ಕಲಿಸಿದ್ದೀರಿ. ನೀವೆಲ್ಲ ನಮ್ಮ ಮೊದಲ ದೇವರು ಎಂದು ಹೇಳಿದ. ಕುಮಾರ್ 1 ತಿಂಗಳ ನಂತರ ಬಂದಾಗ ಪರಿಸ್ಥಿತಿ ಅರ್ಥವಾಯಿತು. ಅವನ ಅಣ್ಣ ರವಿ ತಂದೆ ತಾಯಿಯ ಜತೆ ಇದ್ದದ್ದು, ಅವರಿಗೆ ಕೊಟ್ಟ ಪ್ರೀತಿ ಎಲ್ಲವನ್ನೂ ನೋಡಿ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ತನ್ನ ತಂದೆ ತಾಯಿಯ ಬಳಿ ಕ್ಷಮೆ ಕೇಳಿ, ಅಪ್ಪ, ಅಮ್ಮ, ನಾನು ಹಣದ ಹಿಂದೆ ಓಡಿ ನಿಮ್ಮನ್ನು ಮರೆತಿದ್ದೆ. ರವಿ ನನಗೆ ಕುಟುಂಬದ ನಿಜವಾದ ಅರ್ಥವನ್ನು ತೋರಿಸಿಕೊಟ್ಟನು ಎಂದನು. ಆ ದಿನದಿಂದ ಕುಮಾರ್ ಕೂಡ ತಂದೆ ತಾಯಿಯೊಂದಿಗೆ ಕಾಲ ಕಳೆಯಲು ಶುರುಮಾಡಿದ. ರವಿ ಮತ್ತು ಕುಮಾರ್ ಇಬ್ಬರೂ ಸೇರಿ ತಮ್ಮ ತಂದೆ ತಾಯಿಯ ಕಾಳಜಿ ವಹಿಸಿದರು. ಕತೆಯ ನೀತಿ: ಕೌಟುಂಬಿಕ ಮೌಲ್ಯಗಳು ಹಣಕ್ಕಿಂತ ಮತ್ತು ವೃತ್ತಿಜೀವನಕ್ಕಿಂತ ಹೆಚ್ಚು ಮುಖ್ಯ. ಕಷ್ಟದ ಸಮಯದಲ್ಲಿ ಜೊತೆಯಲ್ಲಿ ನಿಲ್ಲುವುದೇ ನಿಜವಾದ ಕುಟುಂಬ. ಒಂದು ಸಂಜೆ ರವಿ, ಕುಮಾರ್ ಮತ್ತು ಅವರ ತಂದೆ ರಂಗಪ್ಪ ಹರಟೆ ಹೊಡೆಯುತ್ತ ಕುಳಿತಿದ್ದರು. ನನ್ನ ತಮ್ಮ ಬಂದು ತುಂಬಾ ವರ್ಷ ಆಗಿದೆ. ಅವನು ಚೆನ್ನೈನಲ್ಲಿದ್ದಾನೆ. ನಾನೊಮ್ಮೆ ಅವನನ್ನು ನೋಡಬೇಕೆಂದಿದ್ದೇನೆ. ಅಪ್ಪ, ನಾನೇ ಕರೆದುಕೊಂಡು ಹೋಗುತ್ತೇನೆ. ನಾವು ನಾಳೆಯೇ ಹೊರಡೋಣ. ಕುಮಾರ್ ಕೂಡ, ನಾನೂ ಬರುತ್ತೇನೆ. ಎಲ್ಲರೂ ಜೊತೆಗೂಡಿ ಹೋಗೋಣ. ಆದರೆ ಸೀತಮ್ಮ ಅವರಿಗೆ ಈಗ ಅಷ್ಟು ಪ್ರಯಾಣ ಮಾಡುವ ಶಕ್ತಿ ಇರಲಿಲ್ಲ. ಆದ್ದರಿಂದ ಅವರು ಮನೆಯಲ್ಲಿಯೇ ಉಳಿದುಕೊಂಡರು. ಮರುದಿನ ರವಿ, ಕುಮಾರ್ ಮತ್ತು ರಂಗಪ್ಪ ಚೆನ್ನೈಗೆ ಪ್ರಯಾಣ ಬೆಳೆಸಿದರು. ರೈಲು ಪ್ರಯಾಣದ ಬಳಿಕ ರಂಗಪ್ಪನ ತಮ್ಮನ ಮನೆ ತಲುಪಿದರು. ನಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿದ್ದಾರೆ. ಇಲ್ಲಿ ಯಾರೂ ಇಲ್ಲ. ರಂಗಪ್ಪನ ತಮ್ಮನ ಮನೆಯಲ್ಲಿ ಸ್ವಲ್ಪ ದಿನವಿದ್ದ ಬಳಿಕ ಮೂವರು ಹಿಂದಕ್ಕೆ ಹೊರಟರು. ಹಿಂದಕ್ಕೆ ಬರುವಾಗ ಕುಮಾರ್ ರವಿಗೆ, ಅಣ್ಣ, ಇಂದಿಗೂ ನಮ್ಮ ಅಪ್ಪ ಅಮ್ಮ ಎಷ್ಟು ಪ್ರೀತಿಯಿಂದ ಇರೋದು ಎಂದು ನೋಡಿದಾಗ ಸಂತೋಷವಾಯಿತು. ಅವರಿಗೆ ನಮ್ಮ ಪ್ರೀತಿ ಬೇಕು, ಹಣ. ಹೌದು ಕುಮಾರ್, ಅವರೇ ನಮ್ಮ ಬದುಕು. ಅವರ ಆಶೀರ್ವಾದ ಇಲ್ಲದೆ ನಾವು ಎಲ್ಲಿಯೂ ಇಲ್ಲ ಎಂದನು. 3 ದಿನಗಳ ನಂತರ ಅವರು ಮನೆಗೆ ಹಿಂದಿರುಗಿದರು. ಸೀತಮ್ಮ ಅವರನ್ನು ನೋಡಿ, ನನ್ನ ಮಕ್ಕಳು ನನ್ನ ಪತಿಯನ್ನು ಕರೆದುಕೊಂಡು ಹೋಗಿ ಕರೆತಂದರು. ನನಗೆ ಎಷ್ಟು ಸಂತೋಷವಾಯಿತು ಎಂದು ಹೇಳಲು ಸಾಧ್ಯವಿಲ್ಲ. ಅಮ್ಮ, ನನಗಿದ್ದ ಅಜ್ಞಾನ ದೂರವಾಯಿತು. ನಾನು ಇನ್ಮುಂದೆ ನಿಮ್ಮನ್ನು ಒಬ್ಬಂಟಿಯಾಗಿ ಬಿಡುವುದಿಲ್ಲ. ಹೌದು, ನಾವಿಬ್ಬರೂ ನಿಮ್ಮ ಜೊತೆಯಲ್ಲೇ ಇರುತ್ತೇವೆ. ಈ ಘಟನೆಯ ನಂತರ ರವಿ ಮತ್ತು ಕುಮಾರ್ ಇಬ್ಬರೂ ತಮ್ಮ ತಂದೆ ತಾಯಿಯ ಆರೈಕೆ ಮಾಡಿಕೊಂಡರು. ಆಗಾಗ ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಹಳ್ಳಿಗೆ ಬರುತ್ತಿದ್ದರು. ವೃದ್ಧಾಪ್ಯದಲ್ಲೂ ಮಕ್ಕಳಿಗೆ ಮತ್ತು ಸೊಸೆಗೆ ಆಶೀರ್ವಾದ ಮಾಡುತ್ತಾ ಸಂತೋಷವಾಗಿ ಕಳೆಯುತ್ತಿದ್ದರು. ಕಥೆಯ ನೀತಿ: ವೃದ್ಧಾಪ್ಯದಲ್ಲಿ ಮಕ್ಕಳು ಜೊತೆಗಿದ್ದರೆ ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ.